ನೂರಾರು ಶವಗಳನ್ನ ಹೂತಿಟ್ಟಂತ ಆರೋಪ ಕೇಸ್ಗೆ ಇವತ್ತು ರೋಚಕ ತಿರುವು ಒಂದು ಸಿಕ್ಕಿದೆ. ಅದೇನು ಅಂತಂದ್ರೆ 6ನೇ ಪಾಯಿಂಟ್ ನಲ್ಲಿ 12 ಮೂಳೆ ಜೊತೆಗೆ ತಲೆಬುರುಡೆ ಚೂರು ಇದೆಲ್ಲ ಪತ್ತೆಯಾಗಿರುವ ಮುಖ್ಯವಾಗಿ 6ನೇ ಪಾಯಿಂಟ್ ನಲ್ಲಿ ದೇಹದ 12 ಮೂಳೆಗಳು ಪತ್ತೆಯಾಗಿದೆ. ನೆನಪಿರಲಿ, ಮಾನವನ ದೇಹದಲ್ಲಿ 200ಕ್ಕಿಂತ ಹೆಚ್ಚಿನ ಮೂಳೆಗಳಿರುತ್ತೆ. ಇಲ್ಲಿ 12 ಮೂಳೆಗಳು ಪತ್ತೆಯಾಗಿದೆ. ಸೊ ಉಳಿದಂಥದ್ದು ಎಲ್ಲೋಯ್ತು ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ. ಹಾಗಾಗಿ ಈಗ ಇವರು ಡಿಗ್ ಮಾಡ್ತಾ ಇರುವ ಪ್ರಕ್ರಿಯೆ ಮತ್ತೊಂದು ಇದನ್ನು ಕೂಡ ಈಗ ಕೆಲವರು ಪ್ರಶ್ನೆ ಮಾಡೋಕೆ ಶುರು ಮಾಡಿದ್ದಾರೆ, ಅಲ್ಲ ಸರಿಯಾಗಿ ಆಗ್ತಾ ಇದೆ ಏನು ಎತ್ತ ಅಂತ. ಬಟ್ ಹಾಗಂತ ಈ 12 ಮೂಳೆಗಳ ಮುಖೇನವಾಗಿ ಏನೂ ಅವಕಾಶ ಇಲ್ವಾ ಹುಡ್ಕೋದಕ್ಕೆ? ಖಂಡಿತ ಸಾಧ್ಯ ಇದೆ. ಚಿಕ್ಕ ಮೂಳೆಯಿಂದನೂ ಕೂಡ DNA ಪತ್ತೆ ಹಚ್ಚಿ ಅದನ್ನ ಯಾರಾದರೂ ಮಿಸ್ಸಿಂಗು ಮತ್ತೊಂದು ಆ ಸಂದರ್ಭದ ಕಂಪ್ಲೇಂಟ್ಸು ಅವ್ರ ಜೊತೆಗೆ ತುಲನೆ ಮಾಡಿ ಅದನ್ನು ಪತ್ತೆ ಹಚ್ಚೋದಕ್ಕೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಖಂಡಿತ ಅವಕಾಶ ಇದೆ. ಹಾಗಾಗಿ ಈ ಒಟ್ಟು ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸಿಕ್ಕಿರುವಂಥ ಮೇಜರ್ ಟ್ವಿಸ್ಟ್ ಇದು. ಸೊ ನೇತ್ರಾವತಿ ನದಿಯ ತಟದಲ್ಲಿ ಸಿಕ್ಕಿರುವಂಥ ಮೂಳೆನೇ ಇದು. ಬಟ್ ಇನ್ನೊಂದು ವಿಚಾರ ಏನು ಅಂತ ಅಂದರೆ, ಇದು ಆ ವ್ಯಕ್ತಿ ತೋರಿಸಿರುವಂಥದ್ದು ಯಾವುದೋ ಕಂದಾಯ ಜಾಗದಲ್ಲೋ ಪ್ರೈವೇಟ್ ಪ್ರಾಪರ್ಟಿಯಲ್ಲೋ ತೋರಿಸಿರುವಂಥ ಸಂದರ್ಭದಲ್ಲಿ ಸಿಕ್ಕಿರುವಂಥದ್ದು ಮೂಳೆ ಇದಲ್ಲ. ಸೊ ಇದು ಅರಣ್ಯ ಭಾಗದಲ್ಲಿ ಸಿಕ್ಕಿರುವಂಥದ್ದು ಮೂಳೆ. ಹಾಗಾಗಿ ಅವತ್ತು ಮೃತಪಟ್ಟಂಥ ವ್ಯಕ್ತಿ ಈಗೇನೇ ಹೇಳ್ಬೋದು, ಆತ ಸೂಸೈಡ್ ಮಾಡ್ಕೊಂಡಿರ್ಬೋದು ಮತ್ತೊಂದು ಎತ್ತ ಏನು ಅಂತ ಹೇಳ್ಕೊಂಡು ಹೋಗಿ ಹಂಗಾರೆ ಎಲ್ಲೆಲ್ಲೇ ಬೇಕಾದ್ರೂ ಹುಗಿದ್ಬಿಟ್ಟಿರಾ ನೀವು? ಫಾರೆಸ್ಟ್ ಜಾಗ ಏನು ಎಲ್ಲಿ ಬೇಕಾದ್ರೂ ಹುಗಿದ್ ಬಿಡೋದಾ? ಈ ಥರದ ಪ್ರಶ್ನೆ ಸಹಜವಾಗಿ ಬರುತ್ತೆ. ಸೊ ಅದನ್ನು ಹೇಗೆ ಇವರು ಮುಂದಿನ ಹಂತದಲ್ಲಿ ಫೇಸ್ ಮಾಡ್ತಾರೆ ಏನು ಎತ್ತ ಪಂಚಾಯತಿಗೆ ಸಂಬಂಧಪಟ್ಟಂಗೆ ಮತ್ತೊಂದು ಇದನ್ನೆಲ್ಲ ನಾವು ನೋಡ್ತಾ ಹೋಗ್ಬೇಕು. ಅಥವಾ ಯಾರ ಮೇಲೆ ಆರೋಪ ಮಾಡ್ತಾ ಇದ್ರೋ ಅವ್ರ ಕಡೆಗೆ ಏನಾದ್ರು ಇದನ್ನು ತಿರುಗಿಸೋದಕ್ಕೆ ಈ ಮೂಳೆಯಿಂದ ಹೇಗೆ ಅವಕಾಶ ಆಗುತ್ತೆ ಮತ್ತೊಂದು ಆರೋಪಿಸ್ತಾ ಇರುವಂಥವರಿಗೆ ಗೊತ್ತಿಲ್ಲ, ನೋಡಬೇಕಿದೆ. ಸೊ 6ನೇ ಪಾಯಿಂಟ್ನಲ್ಲಿ ಬರೀ ಮೂಳೆನ ಅಲ್ಲ, ಮತ್ತಷ್ಟು ವಸ್ತುಗಳು ಕೂಡ ಪತ್ತೆಯಾಗಿದೆ. ಏನೇನು? ಮೂಳೆ ತಲೆಬುರುಡೆ ಚೂರಿನ ಜೊತೆಗೆ ಒಂದು ಒಳ ಉಡುಪಿನ ತುಂಡು ಕೂಡ ಪತ್ತೆಯಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಂದರೆ ಈ ಒಳ ಉಡುಪಲ್ಲಿ ನಾವು ಎಲಾಸ್ಟಿಕ್ ಇರುತ್ತಲ್ಲ, ಈ ರೀತಿಯಾದಂಥ ಮೆಟೀರಿಯಲ್ಲು ಅದು ಈ ರಬ್ಬರ್ ಮಾದರಿ ಆಗಿರುವಂಥ ಕಾರಣಕ್ಕಾಗಿ ಅದಷ್ಟು ಸುಲಭವಾಗಿ ಅದು ಕರಗಲ್ಲ, ಅದು ಮಣ್ಣಿನ ಜೊತೆ ಸೇರಿಕೊಂಡು. ಹಾಗಾಗಿ ಆ ವಸ್ತು ಕೂಡ ಪತ್ತೆಯಾಗಿದೆ ಅನ್ನುವಂಥದ್ದು ಗೊತ್ತಾಗ್ತದೆ. ಅಂದರೆ ಒಂದು ಒಳ ಉಡುಪಿನ ತುಂಡುಗಳು ಪತ್ತೆಯಾಗಿದೆ ಅನ್ನುವಂಥದ್ದು ಗೊತ್ತಾಗ್ತದೆ. ಬಹುಶಃ ಅದರಲ್ಲಿರುವಂಥ ಕಾಟನ್ ಮೆಟೀರಿಯಲ್ಲೋ ಮತ್ತೊಂದು ಏನಾದರೂ ಇದ್ದರೆ, ಫಾರ್ ಎಕ್ಸಾಂಪಲ್ ಅದು ಈಗ ಒಬ್ಬ ವ್ಯಕ್ತಿ ಅದು ಪುರುಷನ ದೇಹ ಅಂತ ಈಗ ಗೊತ್ತಾಗ್ತಾ ಇರುವಂಥದ್ದು ವಿಚಾರ. ಆತ ಹಾಕೊಂಡಿದ್ದಂಥ ಒಳ ಉಡುಪು ಅಥವಾ ಅಂಡರ್ವೇರ್ ಅಂತಲೇ ನಾವು ತಿಳ್ಕೊಂಡ್ರು ಕೂಡ ಅದರಲ್ಲಿರುವಂಥ ಕಾಟನ್ನ ಬಟ್ಟೆ ಏನಿದೆ ಅದು ಬಹುಶಃ ಆಲ್ರೆಡಿ ಅದು ಡಿಕಂಪೋಸ್ ಆಗಿ ಹೋಗಿರ್ಬೋದು. ಬಟ್ ಆ ರಬ್ಬರ್ ಆಗಿರಲ್ಲ, ಹಾಗಾಗಿ ಆ ಎಲಾಸ್ಟಿಕ್ ಇನ್ನೂ ಕೂಡ ಹಾಗೆ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಟ್ ಹಾಗಂತ ಇದು ಮಹಿಳೆ ಶವ ಅಲ್ಲ ಅಥವಾ ಮಹಿಳೆಯ ಮೃತದೇಹ ಅಲ್ಲ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಈಗ ಅಲ್ಲಿ ಮಾಡ್ತಾ ಇರೋಂಥ ಮೇಜರ್ ಆರೋಪ ಏನು ಅಂತಂದರೆ ಭಾಳಷ್ಟು ಮಹಿಳೆಯರನ್ನು ಅಲ್ಲಿ ಅತ್ಯಾಚಾರ ಮಾಡಿ ಕೊಂದಿದ್ದಾರೆ ಅನ್ನುವಂಥದ್ದೆಲ್ಲವೂ ಕೂಡ ಆರೋಪ. ಆದರೆ ಇಲ್ಲಿ ಸಿಕ್ಕಿರುವಂಥದ್ದು ಪುರುಷನ ದೇಹ. ಹಾಗಂತ ಒಂದು ಒಳ ಉಡುಪಿನ ಎಲಾಸ್ಟಿಕ್ ಕೂಡ ಪತ್ತೆ ಆಗಿದೆ. ಗೊತ್ತು, ಇದಿನ್ನೂ ಪ್ರಾಥಮಿಕ ಮಾಹಿತಿ, ಪುರುಷನೇ ಅಂತಾನೇನು ಖಚಿತ ಅಲ್ಲ. ಬಟ್ ಹೇಳಿರುವ ಮಾಹಿತಿ ಪ್ರಕಾರವಾಗಿ ಆ ಸ್ಕಲ್ನ ಶೇಪ್ ನೋಡಿ, ಮುಖದ ಶೇಪ್ ನೋಡಿ, ಅದು ಪುರುಷನ ದೇಹ ಅಂಥೇಳಿ ಪತ್ತೆ ಹಚ್ಚಲಾಗಿದೆ. ಹಾಗಾಗಿ ಇದ್ರ ಬಗ್ಗೆ ಡೀಟೇಲ್ಡ್ ತನಿಖೆ ಮುಂದಿನ ಹಂತದಲ್ಲಿ ಆಗ್ತಾ ಹೋಗುತ್ತೆ. FSL ತಂಡ ಕೂಡ ಸ್ಥಳದಲ್ಲೇ ಇದ್ದು ಸಿಕ್ಕಿರುವಂಥ ಎಲ್ಲ ಪ್ರತಿ ಸಣ್ಣ ಪುಟ್ಟ ಚೂರುಗಳ ಮಾಹಿತಿಯನ್ನು ಕೂಡ ಅವರು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಈಗೇನು, ಈಗ 6ನೇ ಪಾಯಿಂಟ್ನಲ್ಲಿ ಮೂಳೆಗಳು ಪತ್ತೆಯಾಗಿರುವಂಥ ಹಿನ್ನೆಲೆಯಲ್ಲಿ ಅವುಗಳನ್ನು ಸಂರಕ್ಷಣೆ ಮಾಡಬೇಕಾಗಿದೆ. ಯಾವುದು? ಸಿಕ್ಕಿರುವಂಥ ವಸ್ತುಗಳು. ಆ್ಯಂಡ್ ಅಗೈನ್ ಸಿಕ್ಕಿರುವಂಥ ಸ್ಥಳದ ಸಂರಕ್ಷಣೆ ಕೂಡ ಮಾಡಬೇಕಾಗಿದೆ. ಹೌದು, ಹೇಳಿ ಕೇಳಿ ಧರ್ಮಸ್ಥಳದ ಭಾಗ ಬಹಳ ಮಳೆ, ಇದು ಒಂದು 6 ದಿನ ಅಂತೂ ಎಡೆಬಿಡದೆ ಮಳೆ ಸುರಿತಾ ಇದೆ. ಮುಂದೆನೂ ಕೂಡ ಮಳೆಗಾಲದಲ್ಲಿ ಈ ಮಳೆ ಮುಂದುವರಿಯುತ್ತೆ. ಹೀಗಾಗಿ ಆ ಅಗದಿರುವಂಥ ಸ್ಥಳವನ್ನ ರಕ್ಷಿಸುವಂಥ ನಿಟ್ಟಿನಲ್ಲಿ ಈ ಪಿಕಪ್ ವಾಹನದಲ್ಲಿ ತಗಡಿನ ಶೀಟ್ಗಳು, ಕಂಬಗಳು, ಆಮೇಲೆ ಅಲ್ಯೂಮಿನಿಯಂ ಏಣಿ, ಹಗ್ಗ, ಆಮೇಲೆ ಶಾಮಿಯಾನ ಇಂಥದನ್ನೆಲ್ಲ ತೆಗೆದುಕೊಂಡು ಬಂದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕಾರಣ ಅಂತಂದ್ರೆ ಆ ಸ್ಥಳದಲ್ಲಿ ಭಾಳ ನೀರು ಹೋಗೋದು ಮತ್ತೊಂದು ಆಗಬಾರ್ದು, ಮುಂದಿನ ಹಂತದ ತನಿಖೆ ಸಂದರ್ಭದಲ್ಲಿ ಅದು ಸಮಸ್ಯೆ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ SIT ಟೀಮ್ ಸದ್ಯ ನಾವು ನೋಡ್ತಾ ಇದೀವಲ್ಲ, ಆ ಸಿಕ್ಕಿರುವಂಥ ಸ್ಥಳದ ರಕ್ಷಣೆಗೂ ಕೂಡ ಮುಂದಾಗ್ತಾ ಇದೆ. ಪೃಥ್ವಿ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪೃಥ್ವಿ, ವಿಚಾರ ಏನು ಅಂತ ಅಂದ್ರೆ, ಒಂದು ಕಡೆ ಈ ರೀತಿಯಾದಂಥದ್ದೆಲ್ಲ ಬಹಳ ಮಾಡಿಬಿಟ್ಟಿದ್ದಾರೆ, ಆ ಭಾಗದಲ್ಲಿ ಕಂಡ್ಕೊಂಡವ್ರನ್ನ ಕೊಂದಿದ್ದಾರೆ, ಅತ್ಯಾಚಾರ ಮಾಡಿದ್ದಾರೆ, ಉಗ್ದಿದ್ದಾರೆ, ಅದೇ ಬಾಡಿಗಳಿದ್ದು ಅಂತ ಹೇಳ್ತಾ ಇದ್ರು. ಇನ್ನೊಂದು ವಾದ ಕೂಡ ಬಹಳ ಪ್ರಬಲವಾಗಿದೆ, ನೀವು ಅದನ್ನು ಕೇಳ್ಪಟ್ಟಿರ್ತಾರೆ. ಏನು ಅಂತಂದ್ರೆ, ಹೇಳಿ ಕೇಳಿ ಧರ್ಮಸ್ಥಳ ಅಂತ ಅಂದ್ರೆ ಬಹಳಷ್ಟು ಊರುಗಳಲ್ಲಿ ಈಗಲೂ ಕೂಡ ಊರಲ್ಲಿ ಯಾರು ಕಣ್ಲಿಲ್ಲ ಅಂತಂದ್ರೆ ಹೋಗಿ ಧರ್ಮಸ್ಥಳ ಕುಡ್ಕೊ ಅಂತಾರೆ. ಯಾಕಂತಂದ್ರೆ ಆ ಭಾಗದಲ್ಲಿ ಊಟ ಉಚಿತ, ವಸತಿ ಉಚಿತ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಹೋಗೋದು, ಕೊನೆ ದಿನಗಳನ್ನು ಅಲ್ಲಿ ಕಳೆಯೋದು, ಸೂಸೈಡ್ ಮಾಡ್ಕೊಳ್ಳೋಕೆ ಕಾಶಿ ರೀತಿಯಾಗಿ ಕೆಲವು ಸಂದರ್ಭದಲ್ಲಿ ನೇತ್ರಾವತಿ ಸ್ಪಾಟು. ಆ ಕಾರಣಕ್ಕಾಗಿಯೇ ಧರ್ಮಸ್ಥಳದಲ್ಲಿ ಈಗಲೂ ಕೂಡ ಒಬ್ಬ ಹೋದರೆ ಅವನಿಗೆ ರೂಮ್ ಕೊಡಲ್ಲ, 2-3 ಜನ ಅಥವಾ ಫ್ರೆಂಡ್ಸ್ ಗ್ರೂಪು, ಫ್ಯಾಮಿಲಿ ಈ ಥರದಕ್ಕೆ ಮಾತ್ರ ರೂಮ್ ಕೊಡೋದು ಅಂತ. ಅಂದರೆ ಸೂಸೈಡ್ ಅನ್ನುವಂಥದ್ದು ಧರ್ಮಸ್ಥಳ ಭಾಗದಲ್ಲಿ ಏನು ಹೊಸ್ತಲ್ಲ.
ಹಾಗಾಗಿ ಇದು ಅಂತ ಬಾಡಿಗಳಾಗಿರ್ಬೋದು, ಅದನ್ನು ಹುಗಿದ್ಬಿಟ್ಟು ಈ ರೀತಿ ಪುಕಾರ್ ಹಚ್ಚೋ ಕೆಲಸ ಆಗ್ತಾ ಇದೆ ಅಂತಾನೂ ಕೂಡ ಕೆಲವರು ಪ್ರತ್ಯಾರೋಪ ಮಾಡ್ತಾ ಇರೋದನ್ನು ನೋಡ್ತಾ ಇದೀವಿ ಪೃಥ್ವಿ. ಹಾಗಂತ ಈ ಬಾಡಿ ಸಿಕ್ಕಿರುವಂತ ಸಂದರ್ಭ ಅಂದ್ರೆ ಈ ವ್ಯಕ್ತಿ ಆತ ಏನ್ ಹೇಳ್ತೀಯಲ್ಲ 2010ಕ್ಕಿಂತ ಮುಂಚೆ ಅಲ್ಲಿ ನಾನು ಕೆಲ್ಸಕ್ಕಿದ್ದೆ ಅಲ್ಲಿ ತನಕ ಅಂತ ಹೇಳ್ಕೊಂಡು, ಆ ಸಂದರ್ಭದಲ್ಲೆಲ್ಲ ಬಾಡಿ ಹುಗಿಯೋಕ್ ವ್ಯವಸ್ಥೆ, ಈ ಭಾಗದಲ್ಲಿ ಏನಾದ್ರು ಬಹಳ ಬಾಡಿ ಹುಗ್ದಿರೋದು, ಈ ತರದ್ ಏನಾದ್ರು ಈ ಪುಕಾರು ಮತ್ತೊಂದು ಕೇಳಿ ಬರ್ತಾ ಇದ್ವಾ ಪೃಥ್ವಿ? ಅಕಸ್ಮಾತ್ ಹುಗ್ದಿದ್ರು ಕೂಡ ಅರಣ್ಯ ಜಾಗದಲ್ಲಿ ಯಾಕೆ ಹುಗಿದ್ರು ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ. ಆ ಸ್ಪಾಟ್ ನ ವಿಚಾರವಾಗಿ ಹೇಳೋದಾದ್ರೆ ಪೃಥ್ವಿ. ಖಂಡಿತ ಮಲ್ತೇಶ್, ಇಂಥದ್ದೊಂದು ಮಾತುಗಳು ಈಗ ಸ್ಥಳೀಯರ ಮಟ್ಟದಲ್ಲಿ ಕೇಳ್ತಾ ಇರುವಂಥದ್ದು. ಅಂದರೆ ಧರ್ಮಸ್ಥಳದ ಸುತ್ತಮುತ್ತ ಸಾಕಷ್ಟು ಜನರು ಇದೇ ಮಾತನ್ನು ಹೇಳ್ತಾ ಇರುವಂಥದ್ದು. ಯಾಕೆಂತ ಹೇಳಿದರೆ ಇಲ್ಲಿ ಇಂಥದ್ದೊಂದು ಘಟನೆ ಇಟ್ಕೊಂಡು ಏನು ಇಲ್ಲಿನ ಒಂದು ಐತಿಹಾಸಿಕ ಕ್ಷೇತ್ರ ಶ್ರದ್ಧಾ ಕೇಂದ್ರಗಳಿಗೆ ಧಕ್ಕೆಯನ್ನು ಉಂಟು ಮಾಡಲಿಕ್ಕೆ ಕೆಲವರು ಯತ್ನ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಇಂಥ ಪ್ರಕರಣಗಳಲ್ಲಿ ನೇರವಾಗಿ ಯಾರೋ ಒಬ್ಬರನ್ನ ಬಟ್ ಮಾಡೋದಕ್ಕಿಂತ ಇಲ್ಲಿ ವಸ್ತುಸ್ಥಿತಿನ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಜನರ ಒಂದು ಅಭಿಪ್ರಾಯ ಆಗಿರುವಂಥದ್ದು. ಧರ್ಮಸ್ಥಳದ ಸ್ಥಳೀಯರನ್ನು ಎಲ್ಲರೂ ಕೆಲವೊಂದು ಜನರನ್ನ ಮಾತಾಡಿಸಿದಂಥ ಸಂದರ್ಭದಲ್ಲಿ ಅವರು ಅದನ್ನು ಹೇಳ್ತಾ ಇದ್ದಂಥದ್ದು. ಏನಂತ ಹೇಳಿದ್ರೆ, ಹೇಳಿ ಕೇಳಿ ಶಿವನ ಕ್ಷೇತ್ರ, ಪುಣ್ಯಕ್ಷೇತ್ರ, ಎಲ್ಲೋ ಒಂದು ಕಡೆ ಮುಕ್ತಿಯನ್ನು ಪಡೀಲಿಕ್ಕೆ ಈ ಕಡೆ ಸಾಕಷ್ಟು ಜನರು ಬರ್ತಾ ಇದ್ರು, ಭಕ್ತಾದಿಗಳು ಬಂದು ಇಂಥ ಸಂದರ್ಭಗಳಲ್ಲಿ ಇಲ್ಲಿ ಆತ್ಮಹತ್ಯೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ರು ಅನ್ನೋ ಮಾತುಗಳನ್ನು ಅವ್ರು ಹೇಳ್ತಾರೆ. ಅಂದರೆ ಅವರ ಬಾಡಿಗಳು ಯಾಕೆ ಆಗಿರಬಾರ್ದು ಅನ್ನೋದು. ಅಂದರೆ 1 ರಿಂದ 5 ಪಾಯಿಂಟ್ಗಳಲ್ಲಿ ಏನು ಯಾವುದೇ ರೀತಿ ಶವಗಳು ಸಿಗದಂಥ ಸಂದರ್ಭದಲ್ಲಿ ಅದು ನಮಗೆ ಕೂಡ ಸರ್ಪ್ರೈಸ್ ಆಗಿದೆ. ನಾವು ಅಲ್ಲಿ ಸಿಗುತ್ತೆ ಅಂತ ಅನ್ಕೊಂಡಿದ್ವಿ ಅಂತ ಅಲ್ಲಿ ಸ್ಥಳೀಯರೇ ಮಾತಾಡ್ಕೊಳ್ತಾರೆ. ಯಾಕೆಂತ ಹೇಳಿದ್ರೆ ಅಷ್ಟೊಂದು ಜನ ಇಲ್ಲಿ ಬಂದು ಸೂಸೈಡನ್ನು ಮಾಡ್ಕೊಳ್ಳೋ ಅಂಥದ್ದು ಇಂಥದ್ದೆಲ್ಲ ಆಗ್ತಾ ಇತ್ತು ಅಂತೇಳಿ. ಮತ್ತು ಅನಾಮಧೇಯ ಶವಗಳು ಹಿಂದೆ ಅಂದರೆ 1995, 98 ಅಂದರೆ 2000ವರೆಗೂ ಕೂಡ ಇಂಥ ಸಂದರ್ಭಗಳಲ್ಲಿ ಬಂದಂಥ ಸಂದರ್ಭಗಳಲ್ಲಿ ಸಮಾಧಿಯಲ್ಲಿ ಹೋಗಿ ಅವರನ್ನು ಹೂಣ ಪ್ರೊಸೀಜರ್ ಇರ್ತಾ ಇರಲಿಲ್ಲ. ಪೊಲೀಸರಿಗೆ ಮಹಾಜರನ್ನು ಮಾಡ್ತಾ ಇದ್ರು. ಬೆಳ್ತಂಗಡಿ ಸ್ಟೇಷನ್ ಇದ್ದಾಗ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಇರಲಿಲ್ಲ, ಬೆಳ್ತಂಗಡಿ ಪೊಲೀಸ್ ಸ್ಟೇಷನಲ್ಲಿ ಮಹಾಜರನ್ನು ಮಾಡ್ತಾ ಇತ್ತು. ಅದಾದ ಬಳಿಕ ನದಿ ಬದಿಗಳಲ್ಲೇ, ಈ ನೇತ್ರಾವತಿ ನದಿ ಬದಿಗಳಲ್ಲೇ ಹೂತಾಕ್ತಾ ಇದ್ರು ಅನ್ನೋ ಮಾಹಿತಿಗಳನ್ನು ಕೂಡ ಅಲ್ಲಿನ ಸ್ಥಳೀಯರು ಅಂಥ ವಾದಗಳನ್ನು ಕೂಡ ಮಾಡ್ತಾ ಇರ್ಬೋದು. ಯಾಕೆಂತ ಹೇಳಿದರೆ ಆ ಸಂದರ್ಭದಲ್ಲಿ ಇದೇ ಭಾಗದಲ್ಲಿ ಈ ಒಂದು ಅನಾಮಿಕ ದೂರುದಾರ ಕೆಲಸ ಮಾಡ್ತಾ ಇದ್ದ ಅಂತ ಏನು ಹೇಳಲಾಗ್ತಾ ಇದೆ. ಸೊ ಆತನ ಬಳಿಯಿಂದನೇ ಏನಾದ್ರು ಉಣಿಸಿರ್ತಾರ, ಇಂಥ ವಾದಗಳು ಕೂಡ ಕೇಳಿ ಬರ್ತಾ ಇದ್ದಿದ್ದಂಥದ್ದು. ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಪಂಚಾಯಿತಿಯಲ್ಲಿ ದಾಖಲೆಗಳನ್ನು ಕೂಡ ಏನು ನಾವು ಮೇಂಟೈನ್ ಮಾಡಿದ್ದೀವಿ ಅಂತ ಹೇಳಿ ಪಂಚಾಯಿತಿಯವರು ಕೂಡ ಒಂದು ಪ್ರೆಸ್ ಮೀಟ್ ಮಾಡಿ ಅದನ್ನು ಕೂಡ ಹೇಳಿದರು. ಸೊ ಇಲ್ಲಿ ಗಮನಿಸಬೇಕಾದ ಅಂಶ ಏನಂತ ಹೇಳಿದರೆ, ಯಾವ ಸಾಧ್ಯತೆಗಳನ್ನು ಕೂಡ ಇಲ್ಲಿ ತಳ್ಳಿ ಹಾಕೋದಕ್ಕೆ ಆಗೋದಿಲ್ಲ. ಒಂದು ವೇಳೆ ಇಂತಹ ಶವಗಳು ಅಂದರೆ ಎಲ್ಲೋ ಯಾರೋ ಬಂದಂಥವರು ಇಲ್ಲಿ ಸೂಸೈಡ್ ಮಾಡ್ಕೊಂಡಂಥದ್ದಿರ್ಬೋದು, ಇಂಥದ್ರ ಬಾಡಿಗಳು ಕೂಡ ಇರ್ಬೋದು. ಆದರೆ ಆತ ಪರ್ಟಿಕ್ಯುಲರಾಗಿ ಹೇಳ್ತಾ ಇರುವಂಥದ್ದು 100ರನ್ನ ಈ ರೀತಿ ಮಾಡಿದ್ದೀನಿ ಅಂತ ಆತ ಹೇಳ್ತಾ ಇರುವಂಥದ್ದು. ಅಂದರೆ ಕೇವಲ ಯಾರೋ ಒಬ್ಬರ ಮೇಲೆ ಆರೋಪವನ್ನು ಹೊರಿಸುವಂತಹ ಸಾಧ್ಯತೆಗಳು ಇದನ್ನ ಇಟ್ಕೊಂಡು ಆಗ್ತಾ ಇದೆ ಅನ್ನೋದನ್ನು ಕೂಡ ಅಲ್ಲಗಳೆಯೋಕ್ಕಾಗೋದಿಲ್ಲ. ಇಲ್ಲ ಅಂತ ಹೇಳಿದರೆ ಇದ್ರ ಮಧ್ಯದಲ್ಲಿ ಅಂಥವರು ಕೂಡ ಯಾರೋ ಮಾಡಿಸಿರ್ಬೋದು ಅನ್ನೋದನ್ನು ಕೂಡ ಇಲ್ಲಿ ಅಲ್ಲಗಳೆಯೋಕ್ಕಾಗೋದಿಲ್ಲ. ಆದರೆ ಇಲ್ಲಿ ಸತ್ಯಾಸತ್ಯತೆಗಳು SIT ತನಿಖೆಯಿಂದನೇ ಮಾತ್ರ ಬರಬೇಕಾಗಿರುತ್ತೆ. ಯಾಕೆಂತ ಹೇಳಿದರೆ ಸರಿಯಾದ ದಿಕ್ಕಿನಲ್ಲಿ ತನಿಖೆ ನಡೆದರೆ ಈ ಎಲ್ಲ ಸತ್ಯಾಸತ್ಯತೆಗಳು ಹೊರಬರುತ್ತೆ. ಆದರೆ ಈತ ಹೆಣ ಹೂತಾಕಿರೋದಂತೂ ನಿಜ ಅನ್ನೋದು ಈಗ ಆರಂಭಿಕ ಹಂತಗಳಲ್ಲಿ ಗೊತ್ತಾಗಿರೋಂಥದ್ದು. ಯಾಕೆಂತ ಹೇಳಿದ್ರೆ ಯಾರೋ ಒಬ್ಬ ಬಂದ ನಾನು ಶವಗಳನ್ನು ಹೂತಾಕಿದ್ವಿ ಅದನ್ನು ಯಾರು ಕೂಡ ನಂಬಲಿಕ್ಕೆ ತಯಾರಾಗಿರೋದಿಲ್ಲ. ಆತ ಈಗ ತೋರಿಸಿರೋದ್ರಿಂದ ಅಲ್ಲಿ ಹೆಣವನ್ನು ಈತ ಹೂತಾಕಿದ್ದಾನೆ ಅನ್ನೋದು ಕನ್ಫರ್ಮ್ ಆಗಿದೆ. ಇನ್ನು ಮುಂದಿನ ಹಂತಗಳಲ್ಲಿ ಆತ ಯಾರ ಹೆಣವನ್ನು ಹೂತಾಕಿದ, ಇಲ್ಲಿ ಅವರು ಹೇಗೆ ಸತ್ರು, ಸೊ ಅಲ್ಲೇನಾದರೂ ಕೊಲೆ ಆಯ್ತಾ, ಅತ್ಯಾಚಾರ ಆಯ್ತಾ, ಇಂಥದ್ದು ಬೆಳಕಿಗೆ ಬರಬೇಕಾದ್ರೆ ಅದು ಏನಾದರೂ ಸೂಸೈಡಾ, ಸೊ ಇದು ಎಲ್ಲ ಒಂದು ಮುಂದಿನ ತನಿಖೆಯ ಹಂತದಲ್ಲಿ ಇರಬೇಕಾಯ್ತು. ಅದಕ್ಕೋಸ್ಕರ ಈಗ SIT ಬೆಳಗ್ಗೆ ಒಂದು ಎಲ್ಲ ಕರ್ನಾಟಕದ ಎಲ್ಲ ಪೊಲೀಸ್ ಠಾಣೆಗಳಿಗೂ ಒಂದು ಮೇಲನ್ನು ಕಳಿಸಿದೆ. ನಿಮ್ಮ ಠಾಣೆಗಳಲ್ಲಿ ಈ ಹಿಂದೆ ಅಂದರೆ 1995ರಿಂದ 2015ವರೆಗೂ 20 ವರ್ಷಗಳ ಕಾಲ ಯಾರ್ಯಾರು ಮಿಸ್ಸಿಂಗ್ ಆಗಿದ್ದಾರೆ, ಯಾವುದು ಬಗೆಹರಿಯದ ಕೇಸ್ಗಳಿದೆ, ಪತ್ತೆ ಆಗದ ವರದಿಗಳಿದೆ, ಅದನ್ನೆಲ್ಲವನ್ನು ಕೂಡ ಕಳಿಸ್ಕೊಡ್ಬೇಕು ಅಂತ ಹೇಳಿ ಒಂದು ನಿರ್ದೇಶನವನ್ನು ಕೊಟ್ಟಿರೋದು. ಸೊ ಅದು SIT ಕೈಗೆ ತಲುಪುತ್ತೆ. ಸೊ ಅದನ್ನು ಕೂಡ ಇಟ್ಕೊಂಡು ತಾಳೆ ಹಾಕ್ತಾರೆ. ಸೊ ಅದರಿಂದ ಆದರೆ ಈ ಪ್ರಕರಣದಲ್ಲಿ ನಿಜವಾಗ್ಲೂ ಏನು ನಡೆದಿದೆ, ಇಲ್ಲಿ ಕೇವಲ ಬಂದಂಥವರು ಆತ್ಮಹತ್ಯೆ ಮಾಡ್ಕೊಂಡಿಂಥ ಹೆಣಗಳೇನಾದರೂ ಇವರು ಹೂತಾಕಿದಾರಾ, ಇಲ್ಲ ಇವರು ಈ ವ್ಯಕ್ತಿ ಆರೋಪ ಮಾಡ್ತಾ ಇರೋ ಹಾಗೆ ಅತ್ಯಾಚಾರ ಕೊಲೆಗಳು ಆದಂಥ ಸಂದರ್ಭದಲ್ಲಿ ಇವನನ್ನು ಬಳಸ್ಕೊಂಡು ಹೂತು ಹಾಕ್ಸಿದಾರ, ಇದೆಲ್ಲವೂ ತನಿಖೆ ಹಂತಗಳಲ್ಲಿ ಗೊತ್ತಾಗಬೇಕಾಗಿರುತ್ತೆ. ಸೊ ನೀವು ಹೇಳ್ದಂಗೆ ಅದು ಧರ್ಮಸ್ಥಳಕ್ಕೆ ಬಂದು ಇಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಅಂಥದ್ದು ಇವತ್ತು ನೆನ್ನೆ ಮಾತುಗಳಲ್ಲ, ಸಾಕಷ್ಟು ವರ್ಷಗಳಿಂದ ಅದು ರೂಢಿಗತವಾಗಿ ನಡ್ಕೊಂಡು ಬಂದಿದೆ. ಅಂದರೆ ಯಾಕೆಂತ ಹೇಳಿದರೆ ಈಗ ಉಗ್ರಪ್ಪ ಅವರೊಂದು ವರದಿಯನ್ನು ಕೊಟ್ಟಿದ್ರು, ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಅತಿ ಹೆಚ್ಚು ಅಸಹಜ ಸಾವಿನ ಪ್ರಕರಣಗಳು ದಾಖಲಾಗಿದೆ ಅಂತ ಹೇಳಿ. ಅಂತ ಆ ಸಂದರ್ಭದಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆ ಇರಲಿಲ್ಲ, ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲೇ ಪ್ರಕರಣಗಳು ದಾಖಲಾಗುತ್ತಾ ಇತ್ತು. ಸೊ ಅದರಿಂದ ಇದು ಒಂದು ಕಾರಣ
ಇರ್ಬೋದು, ಆ ವರದಿಗೆ ಅತಿ ಹೆಚ್ಚು ಅಸಹಜ ಸಾವುಗಳು ಈ ಭಾಗದಲ್ಲಿ ನಡೆಯೋದಕ್ಕೆ ಇದು ಒಂದು ಪ್ರಮುಖ ಕಾರಣ ಇರ್ಬೋದು. ಸೊ ಸ್ಥಳೀಯರ ವಾದ ಕೂಡ ಅದೇ, ಇದೊಂದು ಶಿವನ ಕ್ಷೇತ್ರ, ಮತ್ತೆ ಇಲ್ಲಿಗೆ ಬಂದು ಸತ್ತರೆ ಸ್ವರ್ಗಕ್ಕೆ ಹೋಗ್ತೀವಿ ಅನ್ನೋ ನಂಬಿಕೆ ಇದೆ. ಪುಣ್ಯ ಅಂದರೆ ತುಂಬ ಮನಸ್ಸಿಗೆ ಬೇಜಾರಾದಂಥವ್ರು ಇಲ್ಲಿಗೆ ಬಂದು ಸಾಯುವಂಥದ್ದು ಇಂಥದ್ದೆಲ್ಲವೂ ಕೂಡ ಇತ್ತು. ಸೊ ಈ ಹಿಂದೆಯಿಂದ ಇತ್ತು, ಅದಕ್ಕೋಸ್ಕರ ಇಂಥದ್ದೊಂದು ಇಶ್ಯೂ ಈ ಭಾಗದಲ್ಲಿ ಬಂದಿದೆ ಅಂತ ಹೇಳಿ ಅಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಆದರೆ ಇಲ್ಲಿ ಪ್ರಮುಖವಾಗಿ ನಾವು SIT ತನಿಖೆ, ಅಂದರೆ ಇದು ಈಗ ಸದ್ಯಕ್ಕೆ SIT ತನಿಖೆ ಮಾಡ್ತಾ ಇದೆ. ಸೊ ಈ ಒಂದು ತನಿಖೆಯಲ್ಲಿ ಅಂದರೆ ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು. ಆ ಒಂದು ತನಿಖೆ ಆದಂಥ ಸಂದರ್ಭದಲ್ಲಿ ಇಲ್ಲಿ ನಿಷ್ಪಕ್ಷಪಾತ ತನಿಖೆ ಅನ್ನೋದಕ್ಕಿಂತ ತುಂಬ ಡೆಪ್ತಾಗಿ ತನಿಖೆ ಆಗಬೇಕಾಗಿರುತ್ತೆ. ಯಾಕೆಂತ ಹೇಳಿದ್ರೆ ಇದನ್ನೆಲ್ಲ ಕಂಡುಹಿಡಿಯುವಂಥದ್ದು ಅಷ್ಟು ಈಸಿ ವಿಷಯ ಅಲ್ಲ. SITಗೆ ಒಂದಿಷ್ಟು ಜನ ಸಿಬ್ಬಂದಿಗಳನ್ನು ಕೊಟ್ಟಿರ್ತಾರೆ, ಅವ್ರ ಹತ್ರನೇ ಎಲ್ಲವೂ ಸತ್ಯ ಹೊರಗಡೆ ಬರುತ್ತೆ ಅನ್ನೋದನ್ನು ನಾವು ಊಹಿಸ್ಲಿಕ್ಕೂ ಸಾಧ್ಯ ಆಗಲ್ಲ. ಯಾಕೆಂತ ಹೇಳಿದ್ರೆ ಅವರಿಗೆ ಅದು ಮ್ಯಾನ್ ಪವರ್ ಬೇಕಾಗುತ್ತೆ, ಅಷ್ಟು ಕೆಲಸಗಳಿರುತ್ತೆ ಇದರಲ್ಲಿ. ಅದೆಲ್ಲವನ್ನೂ ಕೂಡ ಅಂದರೆ ತುಂಬ ಟೈಮ್ ಪ್ರೊಸೆಸ್, ಇದು ಜಾಸ್ತಿ ಟೈಮ್ ಹಿಡಿಯುತ್ತೆ. ಅವೆಲ್ಲವೂ ಕೂಡ ಅಚ್ಚುಕಟ್ಟಾಗಿ ಇನ್ ಡೆಪ್ತ್ ಏನಾದರೂ ಇನ್ವೆಸ್ಟಿಗೇಷನ್ ಆದಂಥ ಸಂದರ್ಭದಲ್ಲಿ ಇಂಥದ್ದನ್ನೆಲ್ಲವನ್ನು ಕೂಡ ಬಗೆಹರಿಸ್ಬೋದು, ಸತ್ಯ ಹೊರಗಡೆ ಬರುತ್ತೆ. ಸೊ ಅಲ್ಲಿವರೆಗೂ ಕೂಡ ಇಂಥದ್ದೊಂದು ಗೊಂದಲ ಇದ್ದೇ ಇರುತ್ತೆ. ಇಲ್ಲಿ ಸಿಗ್ತಾ ಇರುವಂಥ ಬಾಡಿಗಳು ಆತ್ಮಹತ್ಯೆ ಮಾಡಿಕೊಂಡಂಥವ್ರ, ಇಲ್ಲ ಅಂತ ಹೇಳಿದ್ರೆ ಆತ ಹೇಳ್ದಂಗೆ ಅತ್ಯಾಚಾರ ಮತ್ತು ಕೊಲೆ ಆದಂಥವ್ರದ ಅನ್ನೋದು ಗೊಂದಲ ಅಂತೂ ಕಂಟಿನ್ಯೂ ಇದು ಆಗ್ತಾನೆ ಇರುತ್ತೆ. ಮಾಲ್ತೇಶ್, ಥ್ಯಾಂಕ್ ಯು ಪೃಥ್ವಿ, ಥ್ಯಾಂಕ್ ಯು.